ನೋಡಿ, ರಾಜಕೀಯದಲ್ಲಿ ಒಂದು ಜನರ ಆಶೀರ್ವಾದ, ಭಗವಂತನ ಆಶೀರ್ವಾದ ಇದ್ದರೆ ಏನು ಬೇಕಾದರೂ ಆಗುತ್ತೆ. ನಿಮ್ಮ ಪ್ರಯತ್ನ ಸರ್ ನ್ಯಾಚುರಲ್ ಅಲ್ಲ. ಅವಾಗ ನಾನೇನೂ ಅಲ್ಲ, ಜಸ್ಟ್ ಅಶೋಕ ಅಷ್ಟೇ. ಇವತ್ತು ನಾನು ಏನೇನೋ ಇರ್ಬೋದು, ನನ್ನ ಹಿಂದೆ ಬ್ಯಾಕ್ಗ್ರೌಂಡ್, ನನ್ನ ಹಿಂದೆ ಭಾಳ ಇದೆ. ಡೆಪ್ಟಿ CM ಇದೆ, ಹೋಮ್ ಮಿನಿಸ್ಟ್ರ್ ಇದೆ, ಟ್ರಾನ್ಸ್ಪೋರ್ಟ್, ಏನೇನು ಬೇಕಾದಷ್ಟಿದೆ ನನ್ನಿದೆ. ಆದರೆ BJP ಕಾರ್ಯಕರ್ತ ಅನ್ನೋದು ಒಂದೇ ಅವತ್ತು ನನ್ನ ಜೊತೆ ಇದ್ದಿದ್ದು. ಆ BJP ಕಾರ್ಯಕರ್ತ ಅಂತೇಳಿ ನನ್ನನ್ನು ಕ್ಷೇತ್ರದ ನಮ್ಮ ಕಾರ್ಯಕರ್ತರು, ನಮ್ಮ ಜನ ಗೆಲ್ಲಿಸಿದ್ದಾರೆ. ಅದಕ್ಕೆ ನಾನು ಅವರ ಋಣವನ್ನು ತೀರ್ಸೋಕ್ಕೆ ಸಾಧ್ಯನೇ ಇಲ್ಲ, ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ತುಂಬ ಪ್ರೀತಿವಾದ ಮಾತು ಸರ್. 2006ರಲ್ಲಿ BJP ಅವರು ನಿಮಗೆ DCM ಅಂತ ಒಂದು ಪಟ್ಟ ಕಟ್ತಾರೆ. ಅದು ನಿಮಗೆ ಹೇಗೆ ರಿಸೀವಿಂಗ್ ಆಗಿತ್ತು, ಮತ್ತು ಅದೆಷ್ಟು ನಿಮಗೆ ಜವಾಬ್ದಾರಿನ ಏನೂ ಇಲ್ದಿರೋ ಅಂತ, ಅದೇ ಒಬ್ಬ ರೈತ ಮಗ ಆರ್ ಅಶೋಕ್, ಅಥವಾ ನನಗೆ RSS ಬೇಡ ಅಂತ ಮನೇಲೇ ಕೂತಂತ ಆರ್ ಅಶೋಕ್ DCM ಆರ್ ಅಶೋಕ್ ಆಗಿ ಓತ್ ತಗೊಳ್ತಿರೋ ಟೈಮಲ್ಲಿ ಆ ಒಂದು ಸಂದರ್ಭ ಹೇಗಿತ್ತು ಸರ್? ಇಲ್ಲ, 2006ರಲ್ಲಿ ನಾನು ಆರೋಗ್ಯ ಸಚಿವರಾಗಿದೆ, ಹೆಲ್ತ್ ಮಿನಿಸ್ಟರ್ ಆಗಿದ್ದೆ 2000. ಅದಾದಮೇಲೆ 2011ರಲ್ಲಿ ನಾನು DCM ಆಗಿದ್ದೆ. ಆವಾಗ 2011ರಲ್ಲಿ ನಾನು ಉಪಮುಖ್ಯಮಂತ್ರಿಯಾಗಿ, ಹೋಮ್ ಮಿನಿಸ್ಟ್ರು, ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು, ಬೆಂಗಳೂರು ಇನ್ಚಾರ್ಜು, ಮಂಡ್ಯ ಇನ್ಚಾರ್ಜು, ಇಷ್ಟು ಪದವಿಯನ್ನು ನನಗೆ ನಮ್ಮ ಪಾರ್ಟಿ ನನಗೆ ಕೊಟ್ಟಿತ್ತು. ಅಂದರೆ ನಿಮಗೆ ಪಾರ್ಟಿ BJP ಅನ್ನೋದೇ ಹಾಗೆ, ನಮ್ಮ ಪಾರ್ಟಿಯಲ್ಲಿ BJP ಅನ್ನೋದೇ ಹಾಗೆ, ಹೊಸತನವನ್ನು ಬೆಳೆಸಬೇಕು, ಹೊಸ ಯುವಕರಿಗೆ ಅವಕಾಶ ಮಾಡಿಕೊಡ್ಬೇಕು. ಆ ರೀತಿ ಭಾವನೆಯಿಂದ ನನಗೆ ಒಂದು ಅವಕಾಶವನ್ನು ನಮ್ಮ ಪಾರ್ಟಿ ನನಗೆ ಅವಕಾಶ ಕೊಟ್ಟಿತ್ತು. ಸೊ ಅದರಿಂದ ನಾನು ಪಾರ್ಟಿಗೆ ಗ್ರೇಟ್ಫುಲ್ ಆಗಿದ್ದೀನಿ. ಪಾರ್ಟಿನೇ ನಮ್ಮ ತಾಯಿ ಥರ ನಾವು ನೋಡ್ತಾ ಇದ್ದೀರಿ. ಸೊ ಇವೆಲ್ಲನೂ ಕೂಡ, ಇದೆಲ್ಲದರ ಹಿಂದೆ ಒಂದು ದೊಡ್ಡ ಹೋರಾಟ ಇದೆ. ಕಾರ್ಯಕರ್ತನಾಗಿ ಹೋರಾಟಗಳು ಮಾಡಿದ್ದೀನಿ. ಬೆಂಗಳೂರಲ್ಲಂತೂ ಸಾವಿರಾರು ಧರಣಿ ಪ್ರತಿಭಟನೆಗಳನ್ನು ಮಾಡಿದ್ದೀನಿ ನಾನು. ಹಾಗೇ ಏನು ಬಂದಿಲ್ಲ ನಾನು. ಯಾರೋ ನಮ್ಮಪ್ಪ ಮುಖ್ಯಮಂತ್ರಿ ಇದ್ದಾರೆ, ನಮ್ಮಪ್ಪ ಸೆಂಟ್ರಲ್ ಮಿನಿಸ್ಟ್ರ್ ಇದ್ದಾರೆ, ನಮ್ಮ ಚಿಕ್ಕಪ್ಪ ಪಾರ್ಲಿಮೆಂಟ್ ಮೆಂಬರ್ ಇದ್ದಾರೆ, ನಮ್ಮ ಅಣ್ಣ ಇದ್ದಾರೆ, ಯಾರೂ ಇಲ್ಲ ನನಗೆ. ನಮ್ಮ ಮನೆಯಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಮೆಂಬರೂ ಇಲ್ಲ. ನನಗೆ ಮೊದಲ ಭಾಳ ಆಸೆ ಇದ್ದಿದ್ದು, ನನ್ನ ಹಳ್ಳಿಯಲ್ಲ, ನಮ್ಮ ಹಳ್ಳಿಯಲ್ಲಿ ನಮ್ಮ ಚೇರ್ಮನ್ ಒಬ್ಬರು ಇದ್ದು ಭಾಳ ಕಿರುಕುಳ ಕೊಡೋರು ನಮ್ಮ BJP ಅವ್ರಿಗೆಲ್ಲ. ನನಗೆ ಏನಾನ ಮಾಡಿ ನಮ್ಮೂರಿಗೆ ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಆಗಬೇಕು, ಈ ಊರಿಗೆ ಚೇರ್ಮನ್ ಆಗಬೇಕು, ಅಷ್ಟೇ ನನ್ನ ಕನಸಿದ್ದಿದ್ದು. ನನ್ನ ಕನಸೇ ಅಷ್ಟು. ಗ್ರಾಮ ಪಂಚಾಯತಿ ಅಧ್ಯಕ್ಷನೇ ನನ್ನ ಕನಸು. ಇವತ್ತವರೆಗೂ ಅದು ನೆರವೇರಲಿಲ್ಲ. ಅದೇ ನನಗೆ ನೋವು. ಇವತ್ತವರೆಗೂ ಆಗಲೇ ಇಲ್ಲ. ನಾನು ಆ ಕನಸು ನೆರವೇರಲಿಲ್ಲ. ಎಲ್ಲ ಆಗಿದ್ದೀನಿ ಇವತ್ತು. ಅವತ್ತು ನನಗೆ ಛಲ ಇದ್ದಿದ್ದು, ನನಗೆ ನಮ್ಮೂರಿನ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಬೇಕು ಅನ್ನೋದೇ ನನ್ನ ಫಸ್ಟ್ ಒಂದು ಆ್ಯಂಬಿಷನ್ ಅಂತಾರಲ್ಲ, ಒಬ್ಬ ಮನುಷ್ಯನಿಗೆ ಒಂದು ಆ್ಯಂಬಿಷನ್ ಇರ್ತೈತಲ್ಲ, ಡ್ರೀಮ್ ಅದು ನನಗೆ ಇದು. ಆಮೇಲೆ ಒಂದು ಮೋಟ್ರ್ ಬೈಕ್, SD ಮೋಟ್ರ್ ಬೈಕು, ಅವಾಗೆಲ್ಲ ಫೇಮಸ್ಸು ಜಾವಾ ಮೋಟ್ರ್ ಬೈಕ್, ಆ ಮೋಟ್ರ್ ಬೈಕ್ ಇವೆರಡೇ ಇದ್ದಿದ್ದು. ಎರಡೂ ಈಡೇರಲಿಲ್ಲ. ನಾನು ಜಾವಾ ಮೋಟ್ರ್ ಬೈಕು ಸಿಗಲಿಲ್ಲ, ಅದು ಕಂಪ್ನಿನೇ ಮುಚ್ಚೋಯ್ತು. ಈಗ ಚೇರ್ಮನ್ ಅನ್ನೋ ಪದವಿನೇ ಇಲ್ಲ, ಅದು ಮುಚ್ಚೋಯ್ತು. ಗ್ರಾಮ ಪಂಚಾಯತಿ ಅಧ್ಯಕ್ಷ ಎರಡೂ ಆಗಲಿಲ್ಲ. ಬೇರೆ ಎಲ್ಲ ಆಗಿದೆ. ಬೇರೆ ಎಲ್ಲ ಭಗವಂತ, ಪಾರ್ಟಿ ನನಗೆ ಅವಕಾಶ, ಜನ ನನಗೆ ಅವಕಾಶ ಕೊಟ್ಟಿದ್ದಾರೆ. ಆದರೆ ನನ್ನ ಕನಸಿದ್ದಿದ್ದು ಅವೆರಡು ಸಾಧನೆ ಆಗಲೇ ಇಲ್ಲ. ಸರ್, ನಿಜವಾಗ್ಲೂ ಇನ್ನಷ್ಟು ನಿಮ್ಮ ಸಾಧನೆಗಳು ಹೀಗೆ ಹೋಗ್ತಾ ಇರಲಿ. ನಮ್ಮಂಥ ಎಲ್ಲ ಯುವಕರಿಗೂ ಕೂಡ ನೀವು ಮಾರ್ಗದರ್ಶಕರಾಗಿದ್ದೀರಾ. ನಿಜವಾಗ್ಲೂ ಒಂದು ರೋಲ್ ಮಾಡೆಲ್ ಅಂದರೆ ತಪ್ಪಾಗಲ್ಲ ಸರ್. ಸೊ ಈಗ ನಮಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಸಿನಿಮಾ ಇಂಡಸ್ಟ್ರಿಯಿಂದ ಬಂದ ಮೇಲೆ ನಮಗೂ ಈ ಪೊಲಿಟಿಷಿಯನ್ ಯಾವಾಗಲೂ ಟೆನ್ಷನಲ್ಲಿ ಇರ್ತಾರೆ. ಅವ್ರಿಗೆ ಆ ಒಂದು ಪ್ರೆಷರ್ ಇರುತ್ತೆ, ಈ ಒಂದು ಮೀಟಿಂಗ್ ಹೋಗಬೇಕಾಗತ್ತೆ, ಜೊತೆಗೆ ಜನ ಜೊತೆ ಮಿಂಗಲ್ ಆಗಬೇಕಾಗತ್ತೆ. ಅವ್ರ ಸಮಸ್ಯೆಗೆ 10 ಜನ ಈ ದೇವ್ರ ಹತ್ರ ನಾವು ಹೋಗ್ಬಿಟ್ಟೆಲ್ಲ ಅರ್ಜಿ ಹಾಕಲ್ಲ, ನನಗೆ ಅದು ಕೊಡ್ಸಪ್ಪ, ಇದು ಮಾಡಪ್ಪ ಅಂತ. ಅದೇ ರೂಪದಲ್ಲಿ ನಮಗೆ ರಾಜಕಾರಣಿಗಳು ಸಿಗ್ತಾರೆ. ಸೊ ನಿಮಗೆ ಸಿನಿಮಾ ನೋಡೋಕ್ಕೆ ಟೈಮ್ ಸಿಗತ್ತಾ ಸರ್? ನಾನು ಡಾಕ್ಟರ್ ರಾಜ್ಕುಮಾರ್ ಅವ್ರ ಪಿಕ್ಚರ್ಗೆ ಫಸ್ಟ್ ಶೋಗೆ ಹೋಗ್ತಾ ಇದ್ದೆ ನಾನು. ಗೀತಾಂಜಲಿ ಥಿಯೇಟ್ರು ಗೊತ್ತಿದೆಯಾ? ಮಲ್ಲೇಶ್ವರದಲ್ಲಿ ಗೀತಾಂಜಲಿ ಥಿಯೇಟ್ರು. ಫಸ್ಟು ಹೋಗಿ ನುಗ್ಗಿ, ಬ್ಲ್ಯಾಕಲ್ಲ, ನುಗ್ಗಿ ನಿಂತ್ಕೊಂಡು ಕ್ಯೂನಲ್ಲಿ ಟಿಕೆಟ್ ತಗೊಂತ ಇದ್ದೆ ನಾನು. ನನಗೆ ಭಾಳ ಇಷ್ಟ. ಅದರಲ್ಲೂ ರಾಜ್ಕುಮಾರ್ ಸಿನಿಮಾ ನನಗೆ ಭಾಳ ಇಷ್ಟ ಆಗ್ತಾಯಿತ್ತು. ವಿಷ್ಣುವರ್ಧನ್ ಅವ್ರದ್ದು ನಾಗರಾವು ನನ್ನ ಫೇವ್ರೆಟ್ ಸಿನಿಮಾ, ವಿಷ್ಣುವರ್ಧನ್ ನಾಗರಾವು. ಸೊ ನನಗೆ ಒಂದು ಸರಿ ರಾಜ್ಕುಮಾರ್ ಅವರು ನಮ್ಮ ಮನೆ ಹತ್ರ ಬಂದಿದ್ದರು. ನನ್ನ ಪಕ್ಕದ ಮನೆಯಲ್ಲೇ, ಜಾಲಹಳ್ಳಿ ಪಕ್ಕದ ಮನೆಯಲ್ಲೇ ವಿ ಸೋಮಶೇಖರ್ ಅಂತ ಇದ್ದರು. ಅವರು ತ್ರಿಮೂರ್ತಿ ಫಿಲಮ್ ಎಲ್ಲ ದೊಡ್ಡ ಪ್ರೊಡ್ಯೂಸರು ಮತ್ತು ಡೈರೆಕ್ಟರ್ ಅವರು. ಸೊ ಅವರು ನಮ್ಮ ಮನೆಗೆ ಬಂದಿದ್ದರು.
ಆಗ ನಾನು ಹೋದೆ ಅವ್ರ ಮನೆಗೆ. ರಾಜ್ಕುಮಾರ್ ಎಷ್ಟು ವಿನಯ ಅಂತ ಹೇಳಿದ್ರೆ ಆ ಥರದ ಮನುಷ್ಯನ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಬಾಗಿಲಿಗೆ ಬಂದುಬಿಟ್ರು ರಾಜ್ಕುಮಾರ್ ಅವರು. ಬನ್ನಿ ಬನ್ನಿ ಬನ್ನಿ, ನೀವೇ ಅಂತ ಈ ಸೈಟ್ ಕೊಟ್ಟಿದ್ದು, ಎಂಥ ಪುಣ್ಯಾತ್ಮರು ಅಂತ. ನಾನು ದುಡ್ಡು ತೊಗೊಂಡು ಕೊಟ್ಟಿದ್ದೆ ಸೈಟ್ ಅವ್ರಿಗೆ, ಪುಣ್ಯಾತ್ಮರು ಅಂತ ಹೇಳಿದ್ರು. ಆಮೇಲೆ ಮನೆಗೆ ಹೋಗಿ ಒಂದು ಸರಿ ನಾನು ಒಂದು ಥಿಯೇಟ್ರ್ ಉದ್ಘಾಟನೆ ಇತ್ತು. ರಾಜ್ಕುಮಾರ್ ಅವರು ಅಷ್ಟರಲ್ಲಿ ತೀರೋಗಿದ್ದರು. ನಾನು ನಮ್ಮ ಪದ್ಮನಾಭ ನಗರದಲ್ಲಿ ಶ್ರೀನಿವಾಸ ಥಿಯೇಟ್ರ್ ಅಂತ ಉದ್ಘಾಟನೆ ಇತ್ತು. ಪಾರ್ವತಮ್ಮ ರಾಜ್ಕುಮಾರ್ ಅವರು ಇದಕ್ಕೆ ಉದ್ಘಾಟನೆಗೆ ಬಂದಿದ್ದರು. ನಾನು ಆ್ಯಸ್ ಯೂಶಲಿ ಏರಿಯಾ MLA ಆಗಿ ನಾನು ಹೋಗಿದ್ದೆ. ಅವ್ರು ಎದ್ದು ನಿಂತು ಭಾಷಣ ಮಾಡ್ತಾಯಿದ್ರು. ನಾನು ಸುಮ್ಮನೆ ಏನೋ ನೋಡ್ತಾ ಇದ್ದೆ ಅಂತ. ಅಶೋಕ್ ನಮ್ಮ ಯಜಮಾನ್ರು ಹೇಳ್ತಾಯಿದ್ರು, ಮುಂದಿನ ಸಿನಿಮಾದಲ್ಲಿ ಅಶೋಕ್ಗೆ ಒಂದು ಇನ್ಸ್ಪೆಕ್ಟರ್ ರೋಲ್ ಕೊಡಬೇಕು ನನ್ನ ಸಿನಿಮಾದಲ್ಲಿ ಅಂತ. ಅವರು ಭಾಷಣದಲ್ಲಿ ಹೇಳಿದ್ರು, ನನಗೆ ಹೇಳಲಿಲ್ಲ. ಅವ್ರು ಭಾಷಣ ಮಾಡಬೇಕಾದ್ರೆ ಹೇಳಿದ್ರು, ಡೈರೆಕ್ಟಾಗಿ ಜನಗಳಿಗೆ ಹೇಳಿದ್ರು. ಅಂದರೆ ಎಂಥ ರಾಜ್ಕುಮಾರ್ ಅಂದರೆ ಹೇಗೆ ಗುರುತು ಮಾಡ್ತಾರೆ ಪ್ರತಿಯೊಬ್ಬರನ್ನು. ನೋಡಿದ ತಕ್ಷಣ ಇವನ ಕೈಲಿ ಏನೋ ಮಾಡಿಸ್ಬೋದು ಅನ್ನೋ ಒಂದು ದಟ್ ಈಸ್ ರಾಜ್ಕುಮಾರ್. ಅದಕ್ಕೆ ಜನ ಇಷ್ಟಪಡೋವಂಥದ್ದು. ಅಭಿಮಾನಿಗಳನ್ನೇ ದೇವರು ಅಂತ. ಅವರ ವಿನಯನ ನಾವು ಸಾಧ್ಯನೇ ಇವತ್ತಿರೋ ಯಾವ ಆ್ಯಕ್ಟ್ರುಗಳನ್ನ ನಾನು ನೋಡ್ತಾ ಇದ್ದೀರಿ, ಸ್ವಲ್ಪ ಮೇಲೆ ಬಂದರೆ ಅವ್ರನ್ನ ಹಿಡಿಯೋಕ್ಕೆ ಆಗಲ್ಲ. ರಾಜ್ಕುಮಾರ್ ದೇವ್ರ ಥರ ನೋಡಿದವರು ಅವರು. ನಾನು ಬಂದಾಗೂ ಬಂದು ಡೋರ್ ಹತ್ರ ಬಂದು ರಿಸೀವ್ ಮಾಡ್ತಾರೆ ಅಂದರೆ ಅವರು ದೇವತಾ ಮನುಷ್ಯ ಅಂತಲೇ ನಾವು ಹೇಳಬೇಕು. ಅಷ್ಟು ಆ ಥರದ ಒಂದು ಸಿನಿಮಾ ನನ್ನ ಫೇವರೇಟ್. ಇವತ್ತು ಅಷ್ಟೇ ನನಗೆ ಭಾಳ ನೋವಾದಾಗ ನಾನು ನೋಡಿ ರಾಜಕಾರಣಿಗಳು ಕೆಲವರು 24 ಗಂಟೆ ರಾಜಕಾರಣಿಗಳಿರ್ತಾರೆ. ಬೆಳಗ್ಗೆ ಎದ್ದರೆ ರಾತ್ರಿವರೆಗೂ ಬೆಳಗ್ಗೆ ಎದ್ದು ರಾಜಕಾರಣ ಹೆಂಗೆ ಮಾಡಬೇಕು ಅಂತ ನೋಡ್ತಾರೆ. ಸಾಯಂಕಾಲ ಆದ ತಕ್ಷಣ ಯಾವನ್ನ ಹೆಂಗೆ ಮುಗಿಸ್ಬೇಕು ರಾಜಕೀಯದಲ್ಲಿ, ಅವನು ಹೆಂಗೆ ಮನೆಗೆ ಕಳಿಸ್ಬೇಕು, ಇದೇ 24 ಗಂಟೆ ರಾಜಕಾರಣಿಗಳಿರ್ತಾರೆ. ನಾನು ಆ ಥರದ ರಾಜಕಾರಣಿ ಅಲ್ಲ. ನಾನು ಸಂಗೀತ ಇಷ್ಟಪಡ್ತೀನಿ. ನಾನು ದಿನಕ್ಕೆ ಮಿನಿಮಮ್ ಒಂದು ಬೆಳಗ್ಗೆ ಎದ್ದು ನಾನು ರಾಮಂದು ಒಂದು ಹಾಡಾಕ್ತೀನಿ. ನಾನು ವಾಕಿಂಗ್ ಮಾಡಬೇಕಾದ್ರೆ ರಾಮಂದು, ಆಂಜನೇಯ ಹಾಡಾಕ್ತೀನಿ. ಒಂದು 4-5 ಹಾಡು ಕೇಳ್ತೀನಿ ವಾಕ್ ಮಾಡೋವಾಗೆ ಕೇಳ್ತೀನಿ. ಅದಾದಮೇಲೆ ಸಂಜೆ ನಾನು ಮನೆಗೆ ಹೋಗ್ತೀನಿ. ಮನೆಗೆ ಹೋಗ್ಬೇಕಾದ್ರೆ ಪದ್ಮನಾಭ ನಗರದಿಂದ ಜಾಲಹಳ್ಳಿಗೆ ಹೋಗಬೇಕು. ಮನೆಗೆ ಹೋಗ್ಬೇಕಾದ್ರೆ C. ಅಶ್ವಥ್ ಅವರು ಅವತ್ತು ಭಾಳ ನನಗೆ ಖುಷಿ, ಏನೋ ಕಾರ್ಯ ಚೆಂದ ಖುಷಿಯಾಗಿತ್ತು ಅಂತ ಹೇಳಿದ್ರೆ ಒಳ್ಳೆಯ ಹಾಡುಗಳು, ಖುಷಿ ಹಾಡುಗಳು ಕೇಳ್ತೀನಿ. ಅವತ್ತೇನಾರ ಭಾಳ ಬೇಜಾರು, ಯಾರೋ ನೋವು ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಹೋಗ್ಬೇಕಾದ್ರೆ ಒಳಿತು ಮಾಡು ಮನುಷ್ಯ ನೀ ಇರೋದು 3 ದಿವಸ, ಉಸಿರು ನಿಂತ ಮೇಲೆ ನಿನ್ನ ಹೆಸರು ಹೇಳುತ್ತಾರ ಅಂತ ಈ ಥರದ ಹಾಡುಗಳು ಹಾಕ್ಕೊಂಡು ಹೋಗ್ತೀನಿ. ಒಟ್ಟಲ್ಲಿ ದಿನಕ್ಕೆ ಒಂದು 10ರಿಂದ 15 ಹಾಡುಗಳನ್ನು ಕೇಳ್ತೀನಿ. ಅದರಲ್ಲೂ ಜಾನಪದ ನನಗಿಷ್ಟ. ಜಾನಪದ ಹಾಡುಗಳನ್ನು ನಾನು ಭಾಳ ಇಷ್ಟಪಡ್ತಾ ಇದ್ದೀನಿ. ಸುಗಮ ಸಂಗೀತದ ಹಾಡುಗಳನ್ನು ಭಾಳ ಇಷ್ಟಪಡೋವಂಥದ್ದು ನಾನು. ಇವೆರಡೂ ಕೂಡ ನನಗೆ ಮಲಗಬೇಕಾದ್ರೆ ನಾನು ಯಾವುದಾದ್ರೂ ಒಂದು ಹಾಡು ಕೇಳಿಬಿಟ್ಟೆ ನಾನು ಮಲಗೋದು. ಅವತ್ತಿನ ಎಲ್ಲ ಮರಿಬೇಕಲ್ಲ, ನಾವು ಆಗಿರೋ ಘಟನೆಗಳೆಲ್ಲ ಮರಿಬೇಕು ಅಂತ ಹೇಳಿದ್ರೆ ಪೊಲಿಟಿಕಲ್ ಈವೆಂಟ್ಸು ಬೇರೆ ಹಾಡು ಕೇಳ್ಬಿಟ್ಟು ಮಲಗ್ತೀನಿ ನಾನು. ಇದು ನನ್ನ ದಿನಚರಿ.